ಇನ್ನು ಬೆಂಗಳೂರಿನಲ್ಲಿ ಹಾಳಾದಂತಹ ಬಿಎಂಟಿಸಿ ಬಸ್ ನಿಲ್ದಾಣಗಳು ಕಾರ್ಪೊರೇಷನ್ನ ನಿಲ್ದಾಣದಲ್ಲಿ ಕಟ್ಟಾಗಿ ಬಿದ್ದಿದೆ ಕಬ್ಬಿಣ. ಒಂದೊಂದು ಏರಿಯಾದ ಪರಿಸ್ಥಿತಿ ಒಂದೊಂದು ರೀತಿ ಕಂಡು ಬರ್ತಾ ಇದೆ. ಬಸ್ ನಿಲ್ದಾಣಗಳಂತೂ ಅಧ್ವಾನ ಇದ್ದು ಹೋಗಿದೆ. ಕಾರ್ಪೊರೇಷನ್ ಬಸ್ ನಿಲ್ದಾಣದಲ್ಲಿ ಟಿವಿ9 ರಿಯಾಲಿಟಿ ಚೆಕ್ ನಡೆಸಿದೆ. ಮೇಲ್ಚಾವಣಿ ಮುರಿದು ಬಿದ್ದಿದೆ, ಪಿಲ್ಲರ್ಗಳು ತುಕ್ಕು ಹಿಡಿದು ಹೋಗಿದೆ. ಜೀವ ಭಯದಲ್ಲಿ ಪ್ರಯಾಣಿಕರು ನಿಲ್ಲಬೇಕಾದಂತಹ ಪರಿಸ್ಥಿತಿ ಇದೆ. ರೂಟ್ಗಳ ನಾಮಫಲಕ ಮಾಯವಾಗಿದ್ದು ಪ್ರಯಾಣಿಕರಿಗೆ ಗೊಂದಲ ಕೂಡ ಆಗ್ತಾ ಇದೆ. ದಿನನಿತ್ಯ ಹೋಗೋರ್ದು ಒಂದು ಪರಿಸ್ಥಿತಿ ಆದರೆ ಯಾವಾಗಲೂ ಅಪರೂಪಕ್ಕೆ ಬರೋರ್ದು ಇನ್ನೊಂದು ಪರಿಸ್ಥಿತಿ ಆಗಿದೆ. ನೋಡಿ, ದಿನನಿತ್ಯ ಹೋಗೋರಿಗೆ ಯಾವಾಗ ಏನು ಮುರಿದು ಬೀಳತ್ತೋ ಅನ್ನುವಂತಹ ಭಯ. ಯಾವಾಗಾದರೂ ಅಪರೂಪಕ್ಕೆ ಹೋಗ್ತೀನಿ ಅನ್ನೋರಿಗೆ ಎಲ್ಲಿ ಯಾವ ರೂಟ್ ಬಸ್ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಯಾಕಂದರೆ ನಾಮಫಲಕಗಳಿಲ್ಲ. ಈ ಕುರಿತಂತೆ ಅಲ್ಲಿನ ಸ್ಥಳೀಯರು ಸಾರ್ವಜನಿಕರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಹೌದು ಸರ್, ಭಯ ಆಗುತ್ತೆ. ರಾತ್ರಿ ಆದ್ರೆ ಭಯ ಆಗುತ್ತೆ ಅಲ್ವಾ. ಮಳೆ ಬಂದ್ರೆ ನೋಡಿದೆಲ್ಲ ಸರಿ ಇಲ್ಲ, ಮತ್ತೆ ಕ್ಯಾಮ್ರಾ ಹಾಕ್ಬೇಕು ಅಲ್ಲಲ್ಲಿ, ಮತ್ತೆ ಎಷ್ಟು ಹೆಣ್ಮಕ್ಳಿಗೆಲ್ಲ ಕಷ್ಟ ಆಗುತ್ತೆ ಅಂದ್ರೆ ಭಯ ಇರುತ್ತೆ ಸರ್. ನಿಜವಾಗ್ಲೂ ಭಯ ಇರುತ್ತೆ. ಯಾವ ಊರಿಗೆ ಹೋಗುತ್ತೆ ಅನ್ನೋ ಬೋರ್ಡೇ ಇಲ್ಲ ಇಲ್ಲಿ. ಹೌದು, ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ಬಸ್ ಎಲ್ಲಿ ಬರುತ್ತೆ ಏನು ಅಂತ? ಬಸ್ ಬರುತ್ತೆ, ಇಲ್ಲಿ ನಿಂತ್ಕೊಳ್ತೈತೆ, ನಾವು ಕೇಳಿನೇ ಹತ್ತಬೇಕು. ಬೋರ್ಡ್ ಇಲ್ಲ. ಬೋರ್ಡ್ ಇಲ್ಲ, ನಾವು ಕೇಳಬೇಕು, ಕಂಡ್ರೆಕ್ಟ್ ಹತ್ರ ಕೇಳಬೇಕು ಎಲ್ಲಿ ಹೋಗುತ್ತೆ ಏನಂತ ಕೇಳ್ಬಿಟ್ಟು ಹತ್ತಬೇಕು. ಬಸ್ ಸ್ಟಾಪು ಕ್ಲೀನಾಗಿರಬೇಕು, ಮಲಗಕ್ಕೆ ಬಿಡಬಾರ್ದು ಯಾರನ್ನೂ. ಕ್ಲೀನಾಗಿದ್ದರೆ ಎಲ್ಲ ಸೌಕರ್ಯವಾಗಿರುತ್ತೆ. ಪರಿಸರ ಕರೆಕ್ಟಾಗಿರಬೇಕು. ಎಲ್ಲಿ ಅಂದರೆ ಅಲ್ಲಿ ಎಂಜಲು ಹೋಗಿಬಾರ್ದು. ಅದನ್ನು ರಿಪೇರಿ ಮಾಡಬೇಕು. ಸಂಬಂಧಪಟ್ಟ ಇಲಾಖೆಗಳು ಎಲ್ಲ ಕನ್ಸಲ್ಟ್ ಮಾಡಿ ಅದ್ರ ಬಗ್ಗೆ ಕೇರ್ ತಗೊಂಡು ಸಮಾಧಾನವಾಗಿ ಪ್ರಸ್ತಾಪ ಮಾಡಿ ಎಲ್ಲ ಸರಿ ಮಾಡಿದ್ರೆ, ಶೀಟ್ಗಳ ಥರ ಹಾಕಿದ್ರೆ ಎಲ್ಲ ಸರಿ ಇರುತ್ತೆ. ಸಂಬಂಧಪಟ್ಟ ಇಲಾಖೆ, ಸಾರಿಗೆ ಇಲಾಖೆ ಆಗಲಿ, BBMP ಆಗಲಿ, ಯಾರೇ ಆಗಲಿ, ಸಂಬಂಧಪಟ್ಟ ಇಲಾಖೆಯವರು ಅವ್ರನ್ನ ನೋಡಿಕೊಂಡು ಬಸ್ಸಿನ ಗುರುತುಗಳು, ಮಾರ್ಗಸೂಚಿ ಏನೇನಿದೆಯೋ ಕರೆಕ್ಟಾಗಿ ಹಾಕಿ ಈ ಥರ ಕರೆಕ್ಟಾಗಿ ಬಸ್ಸುಗಳು ನಿಲ್ಲೋ ಥರ ಮಾಡಬೇಕು. ಪ್ರಯಾಣಿಕರು ಆ ಕಡೆ ನಿಲ್ಲಬಾರ್ದು, ಬರೀ ಬಸ್ ಸ್ಟಾಪಲ್ಲೇ ಬಂದು ನಿಂತ್ಕೋಬೇಕು. ಆವಾಗ ಅನುಕೂಲ ಇರುತ್ತೆ ಜನಗಳಿಗೆ, ಪರಿಸರ ಚೆನ್ನಾಗಿರಬೇಕು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ನಟರಾಜ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನ ಬಸ್ ಸ್ಟಾಪ್ಗಳಲ್ಲಿ ಬರೋದಕ್ಕೆ ಜನ ಭಯಭೀತರಾಗ್ತಿದ್ದಾರೆ. ಯಾಕಂತಂದರೆ ಬಸ್ ಸ್ಟ್ಯಾಂಡ್ಗಳಲ್ಲೇ ಯಾವುದೇ ರೀತಿಯಾದಂತಹ ಮೇಲ್ಚಾವಣಿ ಸರಿ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರುತ್ತೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಕಾರ್ಪೊರೇಷನ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಅಂದರೆ ಬಸ್ ಸ್ಟಾಪ್ ಎಷ್ಟರ ಮಟ್ಟಿಗೆ ಇಲ್ಲಿ ಹಾಳಾಗಿದೆ ಅಂತ ನೋಡೋದಾದರೆ, ಮೇಲೆ ಇರ್ತಕ್ಕಂತಹ ಒಂದು ಏನೋ ಒಂದು ಇಲ್ಲಿ ಕಂಬಗಳೆಲ್ಲವೂ ಕೂಡ ಇಲ್ಲಿ ಜಂಗು ಹಿಡಿದು ತುಕ್ಕು ಹಿಡಿದು ಬೀಳುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗ್ತಾ ಇದೆ. ನೋಡ್ಬೋದು, ಎಲ್ಲಿ ನೋಡಿದರೂ ಕೂಡ ತುಕ್ಕು ಹಿಡಿದಿರುವಂತಹ ಇಲ್ಲಿ ಕಂಬಗಳೇ ನಮಗೆ ಕಂಡು ಬರ್ತಾ ಇದೆ. ಮತ್ತು ಇಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಮೇಲ್ಛಾವಣಿಗಳು ಎಲ್ಲವೂ ಕೂಡ ಅಲ್ಲಿ ನೋಡ್ಬೋದು, ಅಲ್ಲಿ ಎಲ್ಲ ಕಂಪ್ಲೀಟಾಗಿ ಇಲ್ಲಿ ಏನೊಂದು ಶೀಟ್ ಹಾಕಿದ್ರಲ್ಲ ಅದು ಎಲ್ಲವೂ ಕೂಡ ಕಿತ್ತು ಹೋಗಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಮೇಲೆ ಕಂಪ್ಲೀಟಾಗಿ ನೀರು ಕೂಡ ಇಲ್ಲಿ ತುಂಬಿಕೊಂಡಿದೆ. ಸೊ ಯಾವ ಕ್ಷಣದಲ್ಲಿ ಕೂಡ ಇದೆ ಬೀಳುವಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಮತ್ತು ಬಸ್ ಸ್ಟಾಪ್ಗಳಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಾಮಫಲಕ ಬೋರ್ಡ್ಗಳಿಲ್ಲ. ಇಲ್ಲಿ ಎಲ್ಲಿ ನೋಡಿದರೂ ಕೂಡ ಖಾಲಿ ನಮಗೆ ಪಿಲ್ಲರ್ಗಳೇ ಕಂಡು ಬರ್ತಾ ಇದೆ. ಆದರೆ ಇಲ್ಲಿ ಯಾವ ಕಡೆ ಯಾವ ಬಸ್ ಹೋಗುತ್ತೆ ಏನು ಅನ್ನೋ ಮಾಹಿತಿ ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಇಲ್ಲಿ ಪ್ರಯಾಣಿಕರಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿದಿನ ಅಂದರೆ ಈ ಕಡೆ ಒಂದು ತಮಿಳುನಾಡು ಕಡೆ ಹೋಗುವಂತಹ ಬಸ್ ಸ್ಟಾಪ್ ಕೂಡ ಅಂತಾರೆ. ಆದರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಸೊ ಜನ ಬಂದಂಥ ಸಂದರ್ಭದಲ್ಲಿ ಮಳೆ ಬಂತು, ಬಿಸಿಲು ಬಂತು ಅಂದರೂ ಕೂಡ ಇಲ್ಲಿ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ. ಮಳೆ ಬಂದರೆ ಕಂಪ್ಲೀಟಾಗಿ ಬಸ್ ಸ್ಟಾಪ್ ಸೋರುತ್ತೆ. ಸೊ ಇಷ್ಟರ ಮಟ್ಟಿಗೆ ಅಂದರೆ ಇಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಈ ರೀತಿಯಾದಂತಹ ಒಂದು ಮೇಲ್ಛಾವಣಿ ನಮ್ಗೆ ನೋಡ್ಬೋದು. ಮೇಲೆ ಯಾವ ರೀತಿಯಾದಂತಹ ಒಂದು ತುಕ್ಕು ಹಿಡಿದು ಕಂಪ್ಲೀಟಾಗಿ ಬೀಳುವಂತಹ ಪರಿಸ್ಥಿತಿ ಕೂಡ ಎಲ್ಲ ಎದುರಾಗ್ತಾ ಇದೆ. ಮೇಲೆಯಿಂದ ಕೆಳಗಡೆ ಕೂಡ ಇಲ್ಲಿ ನೀರು ಕೂಡ ಸೋರ್ತಾ ಇದೆ. ಇಲ್ಲಿ ನೋಡ್ಬೋದು, ಅಲ್ಲಿ ಕುಳಿತಿರ್ತಕ್ಕಂತಹ ಆಸನದ ಹಿಂಭಾಗದಲ್ಲಿ ಮೇಲೆಯಿಂದ ನೀರು ಸೋರಿ ಇಲ್ಲಿ ಕೆಳಗಡೆ ಬೀಳ್ತಾ ಇರತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಮತ್ತು ಎಲ್ಲೆಂದರಲ್ಲಿ ಎಲ್ಲರೂ ಇಲ್ಲಿ ಮಲ್ಕೊಳ್ಳೋದು ಕೂಡ ನಮಗೆ ಕಂಡು ಬರ್ತಾ ಇದೆ. ಅಂದರೆ ಬಸ್ ಸ್ಟಾಪ್ಗಳಲ್ಲಿ ಇಲ್ಲಿ ಪ್ರಮುಖವಾಗಿ ಇಲ್ಲಿಂದ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಮಗೆ ಇಲ್ಲಿ ಒಂದು ಮಲ್ಕೊಳ್ಳೋದಕ್ಕೆ ಒಂದು ಚೆನ್ನಾಗಿರೋ ಒಂದು ಸ್ಥಳ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಇಲ್ಲಿ ಬಸ್ ಸ್ಟಾಪ್ಗಳಲ್ಲಿ ಬಂದು ಮಲ್ಕೊಂಡು ಹೋಗ್ತಾರೆ. ಸೊ ಇದೇ ರೀತಿ ಅಂದರೆ ಬೆಳಗ್ಗೆ ಆದರೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ, ಸಂಜೆ ಆದರೂ ಕೂಡ ಇದೇ ಇರುತ್ತೆ, ರಾತ್ರಿ ಅದು ಇರುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿಯಾದಂತಹ CCTVಗಳಿಲ್ಲ. CCTVಗಳಿದ್ದರೆ ಇಲ್ಲಿ ಎಲ್ರಿಗೂ ಒಂದು ಭಯ ಇರಲ್ಲ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ CCTV ಕೂಡ ಇಲ್ಲಿ ಇಲ್ಲ. ಇಲ್ಲಿ ಮಹಿಳೆಯರು ತುಂಬ ಅಂದರೆ ಮಹಿಳೆಯರಿಗೆ ಕೂಡ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ಗೆ ಬರೋದಕ್ಕೂ ಕೂಡ ಭಯಭೀತರಾಗ್ತಾ ಇದ್ದಾರೆ. ಮಳೆ ಬಂದರೆ ಇಲ್ಲಿ ಯಾವಾಗ ಮೇಲ್ಛಾವಣಿ ಕುಸಿದು ನಮ್ಮ ಮೇಲೆ ಬೀಳುತ್ತೆ, ಇಲ್ಲಿರ್ತಕ್ಕಂತಹ ತುಕ್ಕು ಹಿಡಿದಂತಹ ಒಂದು ಪಿಲ್ಲರ್ಗಳು ಯಾವ ಕ್ಷಣದಲ್ಲಾದರೂ ಕೂಡ ಬೀಳುವಂತಹ ಪರಿಸ್ಥಿತಿ ಇಲ್ಲಿ ಎದುರಾಗಿದೆ. ಸೊ ಇಷ್ಟರ ಮಟ್ಟಿಗೆ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂತಹ ಬಸ್ ಸ್ಟಾಪ್ಗಳು ಇರೋದರಿಂದ ನಾವು ಯಾವುದೇ ರೀತಿಯಾದಂತಹ ಬಸ್ಗೆ ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಪ್ರಯಾಣಿಕರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಟರಾಜ್, TV9 ಬೆಂಗಳೂರು.